ಬಾಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಸಾಗ ಸ್ಟೋರಿ ಸ್ಟಾಫಾ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಫಸ್ಟ್ ಅಪ್ಡೇಟು, ಸಂಜಯ್ ಮಂಜ್ರೇಕರ್ ಅವರು ಅವರ ಒಂದು ಸ್ಟ್ರಾಂಗ್ ಆಗಿರುವಂಥ ಒಂದು ಫೀಲಿಂಗ್ನ ಹೇಳಿದ್ದಾರೆ ಕ್ರಿಕೆಟ್ ವರ್ಲ್ಡ್ ಕಪ್ ರಿಲೇಟೆಡು, ಅಂದರೆ 50 ಓವರ್ ವರ್ಲ್ಡ್ ಕಪ್ ರಿಲೇಟೆಡು, ODI ವರ್ಲ್ಡ್ ಕಪ್ಪು ಜೊತೆಗೆ T20 ವರ್ಲ್ಡ್ ಕಪ್ನ ಡಿಫ್ರೆನ್ಶಿಯೇಟ್ ಮಾಡಿಬಿಟ್ಟು ಒಂಥರ ಹೇಳಿದ್ದಾರೆ. ಅವ್ರು ಹೇಳೋ ಪ್ರಕಾರ ಏನು ಅಂತಂದರೆ, ಫಾರ್ ಮೀ ಕ್ರಿಕೆಟ್ ವರ್ಲ್ಡ್ ಕಪ್ ವಿಲ್ ಆಲ್ವೇಸ್ ಬಿ 50 ಓವರ್ ವರ್ಲ್ಡ್ ಕಪ್. ಅದು ಮಾತ್ರ ನನಗೆ ಕ್ರಿಕೆಟ್ ವರ್ಲ್ಡ್ ಕಪ್ ಅಂತ ಅನ್ಸೋದು. T20 ವರ್ಲ್ಡ್ ಕಪ್ ಅಲ್ಲ ನನಗೆ ವರ್ಲ್ಡ್ ಕಪ್ ಅಂತ ಅನ್ಸೋದಿಲ್ಲ. ಅಂದರೆ 2 ವರ್ಷಕ್ಕೊಮ್ಮೆ ಬರುತ್ತಲ್ಲ, ಇದೇನೋ ನನಗೆ ಅಂಥ ಒಂದು ಫೀಲ್ನ, ಅಂಥ ಒಂದು ವೈಬ್ನ, ವರ್ಲ್ಡ್ ಕಪ್ ಥರ ಫೀಲ್ನ, ಆ ಒಂದು ವೈಬ್ನ 50 ಓವರ್ ವರ್ಲ್ಡ್ ಕಪ್ ಕೊಡ್ತಲ್ಲ ಆ ಥರ ಒಂದು ಫೀಲ್ನ ವೈಬ್ನ ಕೊಡ್ತಾ ಇಲ್ಲ ಇದು ನನಗೆ. ನಾನು ಕನ್ಸಿಡರ್ ಮಾಡೋದು ಅದನ್ನೇ ಒಂಥರ ಮೈನ್ ವರ್ಲ್ಡ್ ಕಪ್ ಆಗಿ 4 ವರ್ಷಕ್ಕೊಂದ್ಸಲ ಬರುತ್ತೆ, ಅದೇ ಒಂಥರ ಮೈನ್ ವರ್ಲ್ಡ್ ಕಪ್ ಆಗಿ ನಾವು ನಾನು ಕನ್ಸಿಡರ್ ಮಾಡ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ದ ವರ್ಲ್ಡ್ T20 ಅಂತ ಕರೀತಾರಂತೆ ಇವರು. T20 ವರ್ಲ್ಡ್ ಕಪ್ ಅಂದರೆ ಕ್ರಿಕೆಟ್ ವರ್ಲ್ಡ್ ಕಪ್ ಅಂತ ಕರೆಯೋದಿಲ್ವಂತಿವರು, ದ ವರ್ಲ್ಡ್ T20 ಅಂತ ಕರೀತಾರಂತೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕೂಡ ಅಷ್ಟೇ, ಸ್ವತಃ ನಾನು ಕೂಡ ಅಷ್ಟೇ. T20 ವರ್ಲ್ಡ್ ಕಪ್ಗಿರೋವಂಥ ಒಂದು ಮರ್ಯಾದೆ ಬೇರೆ, ODI ವರ್ಲ್ಡ್ ಕಪ್ಪಿಗಿರೋವಂಥ ಒಂದು ಮರ್ಯಾದೆ ಬೇರೆ. ನಾವೆಲ್ಲ ನೋಡ್ಕೊಂಡು ಬೆಳೆದಿರೋಂಥದ್ದು ODI ವರ್ಲ್ಡ್ ಕಪ್ನ ಚೆನ್ನಾಗಿ ನೋಡ್ಕೊಂಡು ಬೆಳೆದಿರುವಂಥದ್ದು. ಅಂದರೆ ಬರೀ ODI ವರ್ಲ್ಡ್ ಕಪ್ನೇ ನೋಡ್ಕೊಂಡು ಬೆಳೆದಿಲ್ಲ, T20 ಕೂಡ ನೋಡ್ಕೊಂಡು ಬೆಳೆದಿದ್ದೀವಿ. ಬಟ್ ಇರೋವಂಥ ವ್ಯಾಲ್ಯೂ ಅಂತ ಬಂದಾಗ ಖಂಡಿತ ODI ವರ್ಲ್ಡ್ ಕಪ್ಪಿಗೆ ಸಪ್ರೇಟ್ ವ್ಯಾಲ್ಯೂ. ನೀವು ರೋಹಿತ್ ಶರ್ಮಾ ಕೇಳ್ತು ಅಂದ್ರೂ ಅಷ್ಟೇ, ವಿರಾಟ್ ಕೊಹ್ಲಿ ಕೇಳ್ತು ಅಂದ್ರೂ ಅಷ್ಟೇ, ODI ವರ್ಲ್ಡ್ ಕಪ್ ಗುರು ಯಾವುದು ಕಷ್ಟ ಗೆಲ್ಲೋದು ಅಂತ ಕೇಳ್ತಾರೋ ODI ವರ್ಲ್ಡ್ ಕಪ್ ಗುರು ಅಂತಲೇ ಎಲ್ಲರೂ ಸಹ ಹೇಳೋದು. ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ದು ಯಾರು ಹೇಳಲ್ಲ, T20 ವರ್ಲ್ಡ್ ಕಪ್ದು ಯಾರು ಹೇಳಲ್ಲ. ODI ವರ್ಲ್ಡ್ ಕಪ್ನ ಗೆಲ್ಲೋದು ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ತಾರೆ. ಸೊ ಅದು ಆ ಥರ ಕ್ರಿಯೇಟ್ ಆಗಿದೆ ಗುರು, ವ್ಯಾಲ್ಯೂ ಆ ಥರ ಕ್ರಿಯೇಟ್ ಆಗಿದೆ. ODI ವರ್ಲ್ಡ್ ಕಪ್ ಅಂತಂದರೆ ODI ವರ್ಲ್ಡ್ ಕಪ್ ಅಂತಲೇ ಎಲ್ಲರ ತಲೆಗೂ ಕೂಡ ಬರೋದು. ಬಟ್ T20 ವರ್ಲ್ಡ್ ಕಪ್ಪಿಗೆ ವ್ಯಾಲ್ಯೂ ಇಲ್ಲ ಅಂತ ಅಲ್ಲ, ಇದೇ ಸಪ್ರೇಟು ಅದೇ ಸಪ್ರೇಟು. ಅಪ್ಡೇಟ್ ಬಿಟ್ಟು ನಮ್ಮ ಎಕ್ಸ್ ಕೋಚ್ ಆಗಿರೋ ರಾಹುಲ್ ದ್ರಾವಿಡ್ ಅವರು ಹೋಪ್ ಮಾಡ್ತಾ ಇದ್ದಾರೆ ಸೆಮಿಫೈನಲ್ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ ನಮ್ಮ ಟೀಮ್ ಇಂಡಿಯಾ ಅಂತ. ಅದೆಲ್ಲರಿಗೂ ಗೊತ್ತಿರೋ ವಿಚಾರ, ಏನು ಹೇಳಬೇಕಾದನ ಅಂತ ಕೇಳ್ತು ಅಂತಂದರೆ, ಒಂದೊಂದು ಟೈಮು ಏನೇನೋ ಆಗೋಗ್ಬಿಡ್ತಾವೆ ಹೋಗ್ರು ಟೂರ್ನಮೆಂಟಲ್ಲಿ. ಕ್ಲಿಯರ್ ಫೇವ್ರೇಟ್ಸ್ ಅಂತ ಅನ್ಕೊಂಡ್ರೆ ಅವರು ಗ್ರೂಪ್ ಸ್ಟೇಜಲ್ಲಿ ಎಕ್ಸಿಟ್ ಕೊಟ್ಟರು ಅಂತಂದು ಕೂಡ ನೋಡಿದ್ದೀವಿ. ನಮ್ಮ ಇಂಡಿಯಾನೇ ಎಕ್ಸಿಟ್ ಕೊಟ್ಟಿರೋದು ನೋಡಿದ್ದೀವಿ ಗ್ರೂಪ್ ಸ್ಟೇಜಲ್ಲಿ. ಕ್ಲಿಯರ್ ಫೇವ್ರೇಟ್ ಆಗಿದ್ರು. 2021 ನೋಡಿದ್ವಲ್ಲಪ್ಪ ಏನಾಯಿತು ಅಂತ, 21 22 ನೋಡಿದ್ವಲ್ಲ ಏನೇನಾಯಿತು ಅಂತ ಕತೆಗಳು. ಬೇಗನೆ ಎಕ್ಸಿಟ್ ಕೊಟ್ಬಿಟ್ವಿ. ಫೇವ್ರೇಟ್ಸ್ ಆಗಿದ್ರು ಕೂಡ. ಬಟ್ ಈ ಸೀಸನ್ ಸಿಕ್ಕಾಪಟ್ಟೆ ಫೇವ್ರೇಟ್ಸ್ ಆಗಿರುವಂಥ ತಂಡ ಇಂಡಿಯಾ ಆಗಿದೆ. ಮಿನಿಮಮ್ ಸೆಮಿಫೈನಲ್ಗೆ ಹೋಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಟ್ ಇದನ್ನು ಕೂಡ ಹೇಳಿದ್ದಾರೆ, ಸಿಕ್ಕಾಪಟ್ಟೆ ಫೇವ್ರೇಟ್ ಆಗಿರುವಂಥದ್ದು ಇಂಡಿಯಾನೇ. ಬಟ್ ಆದ್ರೂ ಕೂಡ ಒಂದು ಡೆಸ್ಟಿನಿ ಅನ್ನೋದಿರಬೇಕು, ನಾವು ಅದಕ್ಕೆ ರೀಚ್ ಔಟ್ ಆಗಬೇಕು ಅಂತಂದರೆ, ವರ್ಲ್ಡ್ ಕಪ್ ನಮ್ಮ ಕೈಗೆ ಬರಬೇಕು ಅಂದರೆ ಹಣೆಯಲ್ಲಿ ಇರಬೇಕು, ಹಣೆಯಲ್ಲಿ ಬರೆದಿರಬೇಕು, ಡೆಸ್ಟಿನಿ ಇರಬೇಕು ಅಂತ ಹೇಳಿದರೆ ಇದು ಕೂಡ 100% ನಿಜ. ಕೆಲವೊಂದು ಟೈಮ್ ಲಕ್ಕು ಫ್ಯಾಕ್ಟರ್ ಕೂಡ ವರ್ಕೌಟ್ ಆಗಿಬಿಡ್ತವೆ. ನೋಡಿದ್ವಿ ನಾವು ಏನೇನೋ ಆಗಿ ವರ್ಲ್ಡ್ ಕಪ್ನಾಗ ಗೆದ್ದಿರೋದು ನೋಡಿದ್ವಿ. ಯಾಕೆ ಇಂಗ್ಲೆಂಡ್ ಅವರು 2019 ವರ್ಲ್ಡ್ ಕಪ್ನಾಗ ಗೆಲ್ಲಿಲ್ವಾ ಲಕ್ ಫ್ಯಾಕ್ಟರಿಂದ? ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 3, ಜಿಂಬಾಬ್ವೆ ಅವರೇನೋ ಬಾಯ್ಕಾಟ್ ಮಾಡ್ಬಿಡ್ತೀವಿ ನಾವು ಕೂಡ ಅಂತ ಹೇಳ್ತಾ ಇದ್ದಾರಂತೆ ಕ್ರಿಕೆಟ್ ವರ್ಲ್ಡ್ ಕಪ್ನ. ಏನಕ್ಕೆ ಅಂತ ಕೇಳಿದ್ರೆ, ಸಿಕಂದರ್ ರಾಜಾ ಅವ್ರದ್ದು ಇನ್ ಕೇಸ್ ಏನಾದ್ರು ಅವರು ವಿಸಾ ಕೊಡೋದಕ್ಕೆ ಡಿನೇ ಮಾಡಿದ್ರು ಅಂತ ಅಂದರೆ ಅವರು ಪಾಕಿಸ್ತಾನಿ ಬ್ಯಾಕ್ಗ್ರೌಂಡ್ ಇದೆಯಲ್ಲ ಅವರಿಗೆ, ಸುಮಾರು ಜನಕ್ಕೆ ಪಾಕಿಸ್ತಾನಿ ಬ್ಯಾಕ್ಗ್ರೌಂಡ್ ಇದೆ. ಅಂದರೆ ಇಂಗ್ಲೆಂಡ್ನ ಪ್ಲೇಯರ್ಸ್ಗಾಗಿರ್ಬೋದು, ಇನ್ನು ಹಲವು ನೇಷನ್ಗಳಲ್ಲಿ ಆಡುವಂಥ ಪ್ಲೇಯರ್ಗೆ ಪಾಕಿಸ್ತಾನಿ ಬ್ಯಾಕ್ಗ್ರೌಂಡ್ ಅಂತೂ ಇದೆ. ಅಂದರೆ ಪಾಕಿಸ್ತಾನದಿಂದ ಅವ್ರ ಅಪ್ಪ ಅಮ್ಮನೋ ಅಥವಾ ಅವರು ಹುಟ್ಟಿ ಬಂದಿರೋದು ಆ ಥರ ಎಲ್ಲ ಇರುತ್ತೆ. ಸೊ ಅವರಿಗೆ ಅಂದರೆ ಸಿಟಿಸನ್ಶಿಪ್ ಆ ಕಂಟ್ರಿಲೇ ಸಿಕ್ಕಿರ್ಬೋದು, ಬಟ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ವಿಸಾ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಹಂಗೆ ಹಿಂಗೆ ಆಗುತ್ತೆ. ಬಟ್ ಕೊಡ್ತಾರೆ ವಿಸಾನ ಕೊಡೋಕ್ಕಾಗೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಅವ್ರು ಸಿಟಿಸನ್ಶಿಪ್ನ ಈ ಕಂಟ್ರಿಲಿ ತೊಗೊಂಡಾದ್ಮೇಲೆ ಕೊಡಲೇಬೇಕು. ಸೊ ಇನ್ ಕೇಸ್ ಕೊಡಲಿಲ್ಲ ಅಂತಂದರೆ ಅದು ಇಂಡಿಯಾದೇ ತಪ್ಪಾಗುತ್ತೆ, ಅದು ಒಪ್ಕೊಳ್ಳೇಬೇಕು. ಅವ್ರು ಬಾಯ್ಕಾಟ್ ಮಾಡೋದ್ರಲ್ಲಿ ಅರ್ಥ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಡಿಸ್ಪ್ಯೂಟ್ ಇಲ್ದಂಗೆ, ಕಂಟ್ರಿಗಳ ಮಧ್ಯೆ ಏನು ಡಿಸ್ಪ್ಯೂಟ್ ಇಲ್ದಂಗೆ, ಅಂದರೆ ಇವಾಗ ಇಂಗ್ಲೆಂಡ್ಗೆ ಆಗಿರಲಿ, USA ಆಗಿರಲಿ, ಜೊತೆಗೆ ಇವ್ರಿಗೆ ಆಗಿರಲಿ, ಜಿಂಬಾಬ್ವೆಗೆ ಆಗಿರಲಿ ಯಾವುದೇ ಡಿಸ್ಪ್ಯೂಟ್ ಇಲ್ಲ ಇಂಡಿಯಾ ವಿರುದ್ಧ. ಸೊ ಇವ್ರು ಇನ್ ಕೇಸ್ ಏನಾದ್ರು ವಿಸಾನ ಡಿಲೇ ಮಾಡಿಬಿಟ್ರು ಅಂತ ಅಂದರೆ ಅಲ್ಲಿ ಪ್ಲೇಯರ್ನ ಒಂದು ಲಾಸ್ ಆಗೋಗ್ಬಿಡುತ್ತೆ ಅವರಿಗೆ. ಸೊ ಅವ್ರು ಡಿನೇ ಮಾಡೋದ್ರಲ್ಲಿ, ಅಂದರೆ ಬಾಯ್ಕಾಟ್ ಮಾಡೋದ್ರಲ್ಲಿ ಖಂಡಿತ ಅರ್ಥ ಇರುತ್ತೆ. ಇಂಡಿಯಾ ಈ ಥರ ಅಂತೂ ಕೀಳ್ಮಟ್ಟಕ್ಕಂತೂ ಖಂಡಿತ ಹೋಗೋದಿಲ್ಲ. ಖಂಡಿತ ವಿಸಾ ಅಂತೂ ಈ ಪ್ಲೇಯರ್ಸ್ಗಳಿಗೆಲ್ಲ ಹೋಗುತ್ತೆ. ಬಟ್ ಪಾಕಿಸ್ತಾನ್ ಪ್ಲೇಯರ್ಸ್ಗಳಿಗೆ ಮಾತ್ರ ಅಲೋ ಮಾಡಲ್ಲ ಅಷ್ಟೇ ಇಂಡಿಯಾದಲ್ಲಿ, ಆ್ಯಂಡ್ ಬಾಂಗ್ಲಾದೇಶ್ ಪ್ಲೇಯರ್ಗಳನ್ನ. ಅಪ್ಡೇಟ್ ನಂಬರ್ 4 ಅಪ್ಡೇಟ್ ಬರ್ತಾ ಇದೆ. ತಿಲಕ್ ವರ್ಮಾ ರಿಲೇಟೆಡ್ ಏನಾಗೈತಪ್ಪ ಅವರಿಗೆ, ಟೆಸ್ಟಿಕ್ಯುಲಾರ್ ಸರ್ಜರಿ ಆಗಿತ್ತಲ್ಲ, ಹೆಂಗಿದೆ ಸ್ಟೇಟಸ್ ಅವ್ರದ್ದು ಅಂತ ಕೇಳ್ತು ಅಂತಂದರೆ, 30ನೇ ತಾರೀಕು ಅಂದರೆ ಇವತ್ತು ಅವರಿಗೆ ಇದೆಯಂತೆ ಒಂದು ಟೆಸ್ಟು ಸಿಮ್ಯುಲೇಷನ್ ಮ್ಯಾಚ್ ಥರ ಏನೋ ಇವರಿಗೆ ಒಂದು ಕಂಡಕ್ಟ್ ಮಾಡ್ತಾರಂತೆ. ಆ ಮ್ಯಾಚಲ್ಲಿ ಇವರು ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ, ಏನು ಕತೆ ಅವ್ರದ್ದು, ಫಿಟ್ನೆಸ್ ಇದೆಯಾ, ಆಡೋಕ್ಕಾಗತ್ತಾ ಅವ್ರ ಕೈಲಿ, ಆಡೋಕ್ಕಾಗೋದಿಲ್ವಾ, ಇದನ್ನೆಲ್ಲ ನೋಡಿಕೊಂಡು ಡಿಸೈಡ್ ಮಾಡ್ತಾರಂತೆ. ಅಂದರೆ ಒಂಥರ ಆಡೋ ಥರನೇ ಇದ್ದಾರೆ ಮೇಲ್ನೋಟಕ್ಕೆ ನೋಡ್ತು ಅಂತ ಅಂದಾಗ. ಸೊ ಇನ್ ಕೇಸ್ ಏನೋ ವರ್ಸ್ಟ್ ಕೇಸ್ ಸಿನಾರಿಯೋ ಅವ್ರ ಕೈಲಿ ಆಡೋಕ್ಕಾಗ್ತಾ ಇಲ್ಲ, ಫಿಟ್ನೆಸ್ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಅಂತ ಅಂದಾಗ ಮಾತ್ರ ಅವ್ರನ್ನ ನೆಗೆಟ್ ಮಾಡ್ತಾರೆ, ಅಂದರೆ ಡಿಕ್ಲೈನ್ ಮಾಡ್ತಾರೆ ಅವ್ರನ್ನ ಸ್ಕ್ವಾಡಿಂದ, ಬೇರೆಯವ್ರನ್ನ ಹಾಕಂತಾರೆ. ಸೊ ನನ್ನ ಪ್ರಕಾರ ನೋಡ್ತು ಅಂತಂದರೆ ಅವ್ರ ಎಲಿಜಿಬಿಲಿಟಿ ಅಂತೂ ಖಂಡಿತ ಇದ್ದೇ ಇರುತ್ತೆ, ಆ್ಯಂಡ್ ಆಡ್ತಾರೆ T20 ವರ್ಲ್ಡ್ ಕಪ್ನ ಅಂತ ಒಂದು ಸ್ಟ್ರಾಂಗ್ ಫ್ಯಾಕ್ಟರ್ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 5, ನೆಕ್ಸ್ಟ್ ಮ್ಯಾಚ್ ಇರೋದು ಕೇರಳದಲ್ಲಿ. ಗೊತ್ತಿರೋದೇ ಸಂಜು ಸ್ಯಾಮ್ಸನ್ ಅವರ ಹೋಮ್ ಟೌನು, ಹೋಮ್ ವೆನ್ಯೂಲಿ ಫಾರ್ ದ ವೆರಿ ಫಸ್ಟ್ ಟೈಮು ಸಂಜು ಸ್ಯಾಮ್ಸನು ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಒಂದು ಮ್ಯಾಚ್ನ ಆಡ್ತಾ ಇದ್ದಾರೆ.
ಬೇರೆ ಮ್ಯಾಚ್ಗಳೆಲ್ಲ ಬೇಜಾನ್ ಆಡಿದ್ದಾರೆ. ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ಮೊದಲನೇ ಮ್ಯಾಚ್ನ ಆಡ್ತಾ ಇದ್ದಾರೆ. ಯಾಕೆಂದರೆ ಕೇರಳದಲ್ಲಿ ಮ್ಯಾಚ್ ಇಡೋದೇ ಕಮ್ಮಿ. ಎಲ್ಲ 3 ವರ್ಷಕ್ಕೋ 4 ವರ್ಷಕ್ಕೋ ಒಂದು ಮ್ಯಾಚ್ ಇಟ್ಟರು ಅಂತಂದರೆ ಕೇರಳ ಸ್ಟೇಡಿಯಮ್ಮಲ್ಲಿ ಅದೇ ಒಂಥರ ಗ್ರೇಟು. ಲಾಸ್ಟ್ ಆಡೇ ಸಿಕ್ಕಾಪಟ್ಟೆ ವರ್ಷಗಳಾಯಿತು ಕೇರಳದಲ್ಲಿ. ನೋಡೋಣ, ಅದು ಸೋಲ್ಡ್ ಔಟ್ ಬೇರೆ ಆಗಿದೆ ಒಂದು ಟಿಕೆಟ್ಸು. ಸಂಜು ಸ್ಯಾಮ್ಸನ್ ಅವರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಬೆಟ್ರಾಗಿ ಪರ್ಫಾರ್ಮ್ ಮಾಡಬೇಕಾಗಿದೆ. ಅಟ್ಲೀಸ್ಟ್ ಹೋಮರ್ ಅವರು ಬೆಟ್ರಾಗಿ ಪರ್ಫಾರ್ಮ್ ಮಾಡಬೇಕಾಗಿತ್ತು. ಲಾಸ್ಟ್ ಮ್ಯಾಚ್ಗೆ ಅಟ್ಲೀಸ್ಟ್ ಫಾರ್ಮಿಗೆ ಬರಬೇಕಾಗಿದೆ. ಏನೋ ಡ್ರಾಪ್ ಕೀಪ್ ಮಾಡ್ಬಿಡ್ತಾರೆ ಅವ್ರನ್ನ ಅಂತ ಒಂದು ಡೌಟು. ನೆಟ್ಟಿಗೆ ಆಡಿಲ್ಲ 4 ಮ್ಯಾಚು ಅಂತ. ಡ್ರಾಪ್ ಮಾಡಬಾರ್ದು, ಅವ್ರನ್ನ ಆಡಿಸ್ಬೇಕು. ಅವರು ಅಲ್ಲೇ ಫಾರ್ಮಿಗೆ ಬರಬೇಕು ಅಂತ ನಾವು ಕೂಡ ಹೋಪ್ ಮಾಡ್ತಾ ಇದ್ದೀವಿ. ಒಳ್ಳೆ ಪ್ಲೇಯರ್ ಸಂಜು ಸ್ಯಾಮ್ಸನ್, ಏನೋ ಹಣೆಯಲ್ಲಿ ಕರೆಕ್ಟಾಗಿ ಬರ್ದಿಲ್ಲ ಅಷ್ಟೇ, ಒಂಥರ ಇನ್ಕನ್ಸಿಸ್ಟೆನ್ಸಿ ಕಾಡ್ತಾ ಇದೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.